ಯಾರು ಸೇವೆ ಮಾಡ್ಬೇಕಾಗ್ಯದಪ್ಪ? ನಮ್ಮ ದಬಡಿ ಮಾಸ್ತರ್ ಅಂತಾನೆ ಯವ್ವ ಇದು ಹಾಡ ಯಾಕೆ ತೆಗೆದಿ ನಾ ಹೆಂಡತಿ ಸೇವೆ ಮಾಡ್ತೀನಿ ಅಂತ ಅಂತಾನ. ಹೌದಲ್ರಿ? ಆದ್ರೆ ಈ ಸರ ಹೇಳಪ್ಪ. ಒಂದು ಮನುಷ್ಯಾಗ ಆಯುಷ್ಯ ಎಷ್ಟದರಿ? ಒಂದು ಮನುಷ್ಯಾಗ ಈಗ ಸದ್ಯ ನೋಡ್ಬೇಕಾದ್ರೆ 100 ವರ್ಷ. ಹೌದಲ್ರಿ ಬಾ? ಹೌದಲ್ಲ? 100 ವರ್ಷದೊಳಗ ತಾಯಿ ಎಷ್ಟು ದಿವಸ ಜೋಪಾನ ಮಾಡಿರ್ತಾಳ್ರಿ? ತಾಯಿ 25 ವರ್ಷ ತನ ನಿನ್ನ ಸಣ್ಣವನ ಒಯ್ದು ದೊಡ್ಡವ ಮಾಡಿ ನಿನ್ನ ಒಂದು ಮುದ್ದಿನಂತ ಸೊಸಿನ ನೋಡಿ ಮದುವೆ ಮಾಡಿ ನಿನ್ನ ಪ್ರಪಂಚ ಎಂಬ ಗಾಡಿ ಹೊಡಿಯತ್ ಹೇಳಿ ಹೌದಲ್ರಿ? ತಾಯಿ 25 ವರ್ಷ ತನ ನಿನ್ನ ಪಾಲನೆ ಪೋಷಣೆ ಮಾಡಿ ನಿನ್ನ ಮದುವೆ ಮಾಡೋ ತನಕ ನಿನ್ನ ವ್ಯವಸ್ಥೆ ಮಾಡ್ತಾಳೆ. ಹೌದಲ್ರಿ ಬಾ? ಹೌದಲ್ಲ? ಮತ್ತ ಹೆಂಡತಿ 75 ವರ್ಷ ಜೋಪಾನ ಮಾಡಕ್ಕೆ ಹೆಂಡತಿ ಇರ್ತಾಳ್ರಿ. ಹೌದಲ್ಲ? ಮತ್ತ ತಾಯಿ ಹೆಚ್ಚು ಏನ್ ಹೆಂಡತಿ ಹೆಚ್ಚು? ಹಿಂಗತಿಯ? ಹೌದಲ್ರಿ ಬಾ? ಅದಕ್ಕೆ ತಾಯಿ ಸೇವೆ ಮಾಡೋ ಜನ್ಮಕ್ಕ ಅಂದ್ರೆ ನೀ ಹೆಂಡತಿ ಸೇವೆ ಮಾಡಂಗ್ ಕಾಣ್ತಿ. ಹೌದಲ್ರಿ? ಮತ್ತೆ ಹೌದಾ? ಹೌದಾ? ಕರೆಯದ್ರಲ್ಲ ಅಂದ್ರೆ ಹೆಂಡತಿ ಹೆಚ್ಚಿನ ಕಣಂಗಾಯ್ತು. ಮತ್ತೆ 75 ವರ್ಷ ಜೋಪಾನ ಮಾಡಕ್ಕೆ ಅವ್ರ ಕೈಯಾಗ ಬೋಗಿಸೋದೈತ್ರಿ ನಾವು. ಹೌದಿಲ್ಲ? ಯಪ್ಪ ಹೇಳಿಲ್ಲ ನೀ ಹೇಳ್ತಿ ಹೆಚ್ಚಿಂದ ಅಲ್ಲಾಕತ್ತಿದಿ. ಹೌದಲ್ರಿ ಬಾ? ಒಂದು ಕೆಲಸ ಹೇಳ್ತೀನಿ, ಮನಿಗ್ ಹೋದ ಕೂಡಲೇ ಅದೊಂದು ಕೆಲಸ ಮಾಡು. ಹೇಳ್ತಿ ಹೆಚ್ಚಿನಕ್ಕೋ ಏನ ಕಮ್ಮಿ ಅಕ್ಕೋ ಅನ್ನೋದು ಗೊತ್ತಾಗ್ತದೆ. ಏನ್ ಬೇಕಾದ್ರೆ ಹೇಳ್ರಿ ನೀವು, ನಾ ಮಾಡತನ್. ಹೌದಾ? ಹೌದಲ್ರಿ ಬಾ? ನೋಡತಮ್ಮ, ತಾಯಿ ಗರ್ಭದೊಳಗಿದ್ದಾಕ್ರ ಹೌದಲ್ರಿ ಬಾ? ಹಡದಂತ ತಾಯಿಗೆ 108 ಕಷ್ಟ ಕೊಟ್ಟು ನೀ ಭೂಮಿಗೆ ಬರಬೇಕಾದ್ರೆ ಹಡದ ತಾಯಿ ಎಷ್ಟು ಕಷ್ಟ ಪಟ್ಟಾಳಲ್ಲ. ಹೌದಲ್ರಿ? ಹೆಂಗ್ ಕಷ್ಟ ಪಟ್ಟಾಳಪ್ಪ ಅಂತ ಕೇಳಿದ್ರೆ ಮತ್ತೊಮ್ಮೆ ಹುಟ್ಟಿ ಬಂದಂಗ ಹಡದ ತಾಯಿಗೆ ಆಗ್ಯದ. ನಾವೇನ್ ಹಡಿಯಂತ ಹೇಳಿದ್ವನ್ರಿ ಮಾಸ್ತರ್ ಅವ್ರಿಗೆ? ಹೇಳಿಲ್ಲ. ಆದ್ರೂ ಸಹಿತ ತಮ್ಮ ಇದು ಕಾಲಚಕ್ರದ ಮಾಡ್ಕೊತ ಹೋಗ್ಬೇಕಾಗ್ಯದ. ಹೌದಲ್ರಿ ಬಾ? ಅದಕ್ಕ ತಾಯಿ ಸತ್ತು ಉಳಿದಾಳ ನಿನ್ನ ಜನ್ಮ ಕೊಡ್ಬೇಕಾದ್ರೆ. ಹೌದಲ್ರಿ ಬಾ? ಬಲ ಕಷ್ಟ ಆಗಿರ್ಬೇಕು. ನೀ ಸಣ್ಣವಿದ್ದಾಕ್ರ ನೀ ಏನೇ ಹೇಸಿಗೆ ಮಾಡಿದ್ರು ಸಹಿತ ಮಲಮೂತ್ರ 1ಕ್ಕೆ 2ಕ್ಕೆ ಏನೇ ಮಾಡಿದ್ರು ಸಹಿತ ನಿನ್ನ ಸ್ವಚ್ಛಂಗೆ ತೊಳೆದು ಹೌದಲ್ರಿ ಬಾ? ಮತ್ತೆ ನಿನ್ನ ಮುದ್ದಾಡಿ ಮುತ್ತು ಕೊಟ್ಟು ಬಾಯಾನ ತುತ್ತ ಬಾಯಾಗ ಹಾಕಿ ತಾಯಿ ನಿನ್ನ ಜೋಪಾನ ಮಾಡ್ಯಾಳ. ಮಾಡ್ಯಾರಲ್ರಿ ಬಾ? ಹೌದಿಲ್ಲ? ಒಂದು 25 ವರ್ಷ ತನ ಮಾಡ್ಯಾಳ. ಮಾಡ್ಯಾರಿ 75 ವರ್ಷ ಹೆಂಡತಿ ಉಡ್ಯಾಗ ಬಿದ್ದಿದಿ. ಹೌದಲ್ರಿ ಬಾ? ಅದಕ್ಕೆ ತಮ್ಮ ಇಷ್ಟ ಎಲ್ಲಾ ತಾಯಿ ಮಾಡ್ಯಾಳ. ಹೌದಲ್ರಿ ಬಾ? ಮನಿಗ್ ಹೋದ ಕೂಡಲೇ ಏನ್ ಮಾಡಪ್ಪ ಅಂತಂದ್ರ ಹೋಗನ ಮನ್ಯಾಗ ಏನ್ ಹೇಳ್ತಿರ್ತಾಳಲ್ಲ, ಅದಲ್ರಿ ಹೋಗನ ಹೆಂಡತಿ ತೊಡಿನಾಗ 1 ತಾಸು ಮುಖ. ಹೆಂಡತಿ ತೊಡಿ ಮ್ಯಾಲ ಮುಖ ಮೊದಲ ಹೆಂಡತಿ ತೊಡಿ ಮ್ಯಾಲ 1ಕ್ಕೆ ಮಾಡು. ಸರ್ ಯಾವ್ದಾರ ಮನೆಗೆ ನೀವು ಮುರಿಬೇಕಂತ ಮಾಡಿದ್ರಿ? 1ಕ್ಕಾಗನ ಐತ್ ಹೆಂಡತಿ ತೊಡಿ ಮ್ಯಾಗ 2ಕ್ಕೂ ಮಾಡು. ನಮ್ಮನ್ನ ಮನ್ಯಾಗ ಇಟ್ಕೊಳಂಗಿಲ್ರಿ ಅವ್ರು? ಮನ್ಯಾಗ ಇಟ್ಕೊಳ್ಳೋದಿಲ್ಲ, ಹೊರಗೆ ಹಾಕ್ತಾರಿ ಅಂತ. ಯಾರು? ಹೆಂಡತಿ. ಹೆಂಡತಿ 1ಕ್ಕೆ ತೊಡಿ ಮ್ಯಾಗ ಮಾಡಿದ್ರ ಹೊಡೆದ ಹೊರಗೆ ಹಾಕ್ತಾಳ. ಅದೇ ಹಡದಂತ ತಾಯಿ ಹಂಗಿಲ್ಲ ತಮ್ಮ. ಏನ್ ಮಾಡ್ಯಾರ್ರಿ ತಾಯಿ? ನೀ 7-8 ವರ್ಷ ಆಗುತ್ತಾನ ಯಾಕ ಈ ತಾಯಿ ತನಕ ತಾಯಿ ತೊಡಿ ಮ್ಯಾಗ 1ಕ್ಕೆ 2ಕ್ಕೆ ಅಷ್ಟೇ ಅಲ್ಲ ಏನೇ ಮಾಡಿದ್ರು ಸಹಿತ ತಾಯಿ ನಿನ್ನ ಹೊಡೆದು ಹೊರಗೆ ಹಾಕುದಿಲ್ಲ. ಮತ್ತ ತಿದ್ದಿ ಬುದ್ಧಿ ಹೇಳಿ ಮತ್ತೆ ನಿನ್ನ ಸ್ವಚ್ಛ ಮಾಡಿ ಮತ್ತೆ ಪ್ರಪಂಚಕ್ಕೆ ಹಸ್ತಾಳ ವಿನಃ ನಿನಗ ಹೊಡೆದು ಹೊರಗೆ ಹಾಕೋದಿಲ್ಲ ಹಡದಂತ ತಾಯಿ. ಕರೆ ಇದ್ರಲ್ಲ? ಅದಕ್ಕೆ ಹೇಳ್ತಿ ನಮಗ ಶ್ರೇಷ್ಠವಾದದ್ದಲ್ಲಪ್ಪ. ಹೇಗೈತಿರಿ? ಯಾಕಂದ್ರ ಒಂದು ಹೆಂಡತಿ ಬಿಟ್ಟಳಪ್ಪ ಅಂತಂದ್ರ ಮತ್ತೊಂದು ಹೆಂಡತಿ ನಾಲ್ಕ ಬರ್ತದ. ಹೌದಲ್ರಿ? ಹಡದಂತ ತಾಯಿ ತಂದೆ ಹೊರತ ಅನ್ಯ ದೇವರುಗಳಿಲ್ಲಂತ. ಕರೆ ಐತ್ರಿ ಸರ್? ಅದಕ್ಕ ಹಡದ ತಾಯಿ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ. ಹೌದಲ್ರಿ? ಹಡದ ತಾಯಿಯನ್ನು ಕಳ್ಕೊಂಡ ಮೇನ ಮತ್ತೆ ಸಿಗುವಳೇನು? ಕರೆ ಐತಿರ್ಲ? ಅದಕ್ಕ ತಮ್ಮ ಹಡೆದಂತ ತಾಯಿ ಹೊರತ ಅನ್ಯ ದೇವರುಗಳಿಲ್ಲ. ಅದಕ್ಕ ಹಡೆದಂತ ತಾಯಿ ಸೇವೆ ನಾವು ಹೆಂಗ ಮಾಡ್ಬೇಕಾಗ್ಯದ? ಹೆಂಗ ಮಾಡ್ಬೇಕ್ರಿ? ನಾವು ಸಣ್ಣವರಿದ್ದಾಗ ನಮಗ ತಾಯಿ ಯಾವ ರೀತಿ ನಮ್ಮ ಸೇವೆ ಮಾಡ್ಯಾರಲ್ಲ, ಹೇಸಿಗಲ್ಲಾರ್ದೆ ಬರುದು ತುತ್ತ ಬಾಯಾಗ ತೆಗೆದು ಹೆಂಗ ಹಾಕ್ಯಾರಲ್ಲ, ಹಂಗ ನಮ್ಮ ತಾಯಿ ತಂದೆಗೆ ವಯಸ್ಸಾದುವಪ್ಪ ಅಂತಂದ್ರೆ ಅವ್ರು ಸಣ್ಣ ಕೂಸ್ಗಳಿದ್ದಂಗ. ಕರೆ ಐತ್ರಿಪ್ಪ, ಕರೆ ಐತಿರ್ಲ? ನಾವು ಸಣ್ಣವರಿದ್ದಾಗ ಹೆಂಗ ನಮ್ಮ ವ್ಯವಸ್ಥೆ ಮಾಡ್ಯಾರಲ್ಲ, ಅವರು ಮುಪ್ಪಾವಸ್ಥೆ ಒಳಗಿದ್ದಾಕ್ರ ನಾವು ಆ ರೀತಿ ಅವರ ಸೇವಾ ಮಾಡಿದೇವಪ್ಪ ಅಂತಂದ್ರ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದದಕ್ಕೆ ಸ್ವಾರ್ಥಕ ಆಗ್ತದೆಪ್ಪ. ಹೆಂಗೈತಿರಿ? ಅದಕ್ಕ ಒಬ್ಬ ನಿನ್ನಂತ ದುರ್ಗುಣ ಮಗ ಇದ್ದ. ಏನು ಮಾಡ್ಯಾನ ಅನ್ನೋದು ಪದ್ಯ ರೂಪದಲ್ಲಿ ಹಾಡಿ ಹೇಳ್ತಾರ ಕೇಳಪ್ಪ. ಪದ್ಯ ರೂಪದಾಗ ಹೇಳ್ತೀರಿ? ಕೇಳಪ್ಪ. ಆಗಲ್ರಿ?